ಹಾಯ್, ದ್ವಿತೀಯ PUC ಅಕೌಂಟೆನ್ಸಿನಲ್ಲಿ 2 ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಈ ಕ್ವಶನ್ಸ್ಗಳು ಬರುತ್ತೆ. ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಆಯಿತಾ? ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಕ್ವಶನ್ಸ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಮತ್ತು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಆಲ್ರೆಡಿ ನಾನು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. 12 ಮಾರ್ಕ್ಸ್ನಲ್ಲಿ ಮತ್ತು 6 ಮಾರ್ಕ್ಸ್ನಲ್ಲಿ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಬಿಡಿಸಬೇಕು, ಆಯಿತಾ, ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳು ಮೊದಲಿಗೆ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. ಆಯಿತಾ? ಇವತ್ತಿನ ನಾವು ಈ ಒಂದು ನಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಆಲ್ರೆಡಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಮೇಲೆ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ನೋಡಿ. ಆಯಿತಾ? 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಹೇಗೆ ಬಿಡಿಸಬೇಕಂತ ನೋಡ್ಕೊಳ್ಳಿ. ಆಯಿತಾ? ಬಹಳ ಇಂಪಾರ್ಟೆಂಟ್ ನಿಮಗೆ ಆಗಿರುತ್ತೆ ಕೆಳಗಡೆ ಕೊಟ್ಟಿರುವಂಥ ವಿಡಿಯೋಗಳು ನಿಮಗೆ. ಆಯಿತಾ? 2024-25 ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ನಿಮಗೆ ಅದು ಸಾಲ್ಯೂಷನ್ ಆಗಿರುತ್ತೆ ಎಲ್ಲ ಪ್ರಾಬ್ಲಮ್. ಆಯಿತಾ? ಮೊದಲಿಗೆ 2 ಅಂಕದ ಪ್ರಶ್ನೆಗಳು ನೋಡೋಣ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ 2 or more person agreement between person ಅಂತ. ಡಿಫೈನ್ ಪಾರ್ಟ್ನರ್ಶಿಪ್ ಇದಕ್ಕೆ ಆನ್ಸರ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್, ಪಾರ್ಟ್ನರ್ಶಿಪ್ ಇಸ್ ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಆಯಿತಾ? ನೆಕ್ಸ್ಟ್ ಕ್ವಶನ್, what is fixed capital method? Fixed capital method is a method of maintaining partners capital accounts in which the capital balance of the partners small remain fixed all ಅಂತ ಎಷ್ಟೇ ಬರೀದ್ರಿ ಸಾಕು. ನಾ ಯಾವ ಕ್ವಶನ್ಸ್ ಹೇಳ್ತೀನಿ ಅದು ಅಷ್ಟೇ ನೋಡ್ಕೊಳ್ಳಿ. ಇದು ವಾಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್ ಅದು ಬೇಡ, ಓದಕ್ಕೆ ಹೋಗಬೇಡ. ನೆಕ್ಸ್ಟ್ ಕ್ವಶನ್, ಎನಿ ಟು ಇವಾಗ ಮೂರನೇ ಅಧ್ಯಾಯ ಯಾವುದು? ಡೆತ್ ಆಫ್ ಎ ಪಾರ್ಟ್ನರ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಎನಿ ಟು ಸರ್ಕಮ್ಟೆನ್ಸಸ್ ಫಾರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಆಯಿತಾ? ಸರ್ಕಮ್ಟೆನ್ಸ್ ಕೇಳಿದ್ದಾರೆ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ದ ಪಾರ್ಟ್ನರ್ ಮೇ ರಿಟೈರ್ ಡ್ಯೂ ಟು ಓಲ್ಡ್ ಏಜ್, ದ ಪಾರ್ಟ್ನರ್ ಮೇ ರಿಟೈರ್ ಡ್ಯೂ ಟು ಬ್ಯಾಡ್ ಹೆಲ್ತ್ ಆ್ಯಂಡ್ ಬಿಗಿನಿಂಗ್ ಇನ್ಕ್ಯಾಪಬಲ್ ಟು ಕ್ಯಾರಿಂಗ್ ಔಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಈ 2 ಪಾಯಿಂಟ್ ನೀವು ಬರೀಬೇಕಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ. ಆಯಿತಾ? ಸರ್ಕಮ್ಟೆನ್ಸ್ ವೆರಿ ಇಂಪಾರ್ಟೆಂಟ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮೇಲೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಗೇನ್ ರೇಷಿಯೋ? ನೋಡಿ, ಗೇನ್ ರೇಷಿಯೋ ಇಸ್ ಪಾರ್ಟ್ನರ್ಶಿಪ್ ಟರ್ಮ್. ಇಟ್ ಈಸ್ ರೇಷಿಯೋ ದ್ಯಾಟ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಇವೆಂಟ್ ಆಫ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ಇಷ್ಟೇ ಬರೀಬೇಕು. ಆಯಿತಾ? ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಟು ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ರೆಫರ್ಸ್ ಟು ವೆನ್ ಎ ನ್ಯೂ ಪಾರ್ಟ್ನರ್ಸ್ ಈಸ್ ಅಡ್ಮಿಟೆಡ್ ಹಿ ಅಕ್ವೈರ್ಸ್ ಹೀಸ್ ಶೇರ್ಸ್ ಆಫ್ ಪ್ರಾಫಿಟ್ ಫ್ರಮ್ ದ ಓಲ್ಡ್ ಪಾರ್ಟ್ನರ್ಸ್. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2 ಪಾಯಿಂಟ್ ಹಾಕಿ ನೀವು ಬರೀಬೇಕಾಗುತ್ತೆ. ದಿಸ್ ರೆಡ್ಯೂಸ್ ದ ಓಲ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಪ್ರಾಫಿಟ್, ಹೆನ್ಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಕಮ್ಸ್ ನೆಸಸರಿ. ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಬೇಡ ನಿಮಗೆ, ಇದು ಕೇಳಂಗಿಲ್ಲ, ಡೋಂಟ್ ವರಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನೆಕ್ಸ್ಟ್ ಕ್ವಶನ್, ಆಯಿತಾ, ವಾಟ್ ಈಸ್ ಪ್ರಾಫಿಚರ್ ಆಫ್ ಶೇರ್ಸ್? ಆಯಿತಾ? ಇವಾಗ ನಿಮಗೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಆಯಿತಾ? 5ನೇ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ. 5ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಆಯಿತಾ? ವಾಟ್ ಈಸ್ ಪ್ರಾಫಿಚರ್ ಆಫ್ ಶೇರ್ಸ್? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ಈಸ್ ಪ್ರಾಫಿಚರ್ ಆಫ್ ಶೇರ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಪ್ರಾಫಿಚರ್ಸ್ ಮೀನ್ಸ್ ಕ್ಯಾನ್ಸಲೇಷನ್ಸ್ ಆಫ್ ಮೆಂಬರ್ಶಿಪ್ ಆಫ್ ಎ ಶೇರ್ ಹೋಲ್ಡರ್ಸ್ ಹೂ ಫೇಲ್ಸ್ ಟು ಮೇಕ್ ಪೇಮೆಂಟ್ ಡ್ಯೂ ಆನ್ ಹೀಸ್ ಶೇರ್ಸ್. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಅದೇ ರೀತಿ ವಾಟ್ ಈಸ್ are calls in arrears. Very important. Calls in arrears means calls made on shares but money not received by the company. Very important. ಈ ಒಂದು ಪ್ರಶ್ನೆ ಕೂಡ. State any 2 features of a company: limited liability, transferability of a share. Very important. What is oversubscription? Oversubscription means application for more shares are received than the number of offer to the public of subscription. ಇದಕ್ಕೆ ಆನ್ಸರ್ ಆಗಿರುತ್ತೆ. What do you mean by minimum subscription? ನೋಡಿ, ಸಿಂಪಲ್ ಆಗಿ ನಿಮಗೆ ಕ್ವಶನ್ಸ್ಗಳು ಕೇಳಲಾಗೋದು ವಾರ್ಷಿಕ ಪರೀಕ್ಷೆಯಲ್ಲಿ. ಡೋಂಟ್ ವರಿ. ದ ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಅಮೌಂಟ್ ದ್ಯಾಟ್ ಮಸ್ಟ್ ಬಿ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್ ಕಂಪನಿ. ಇಷ್ಟೇ ಬರೀರಿ. ಆಯಿತಾ? ನೆಕ್ಸ್ಟ್ ಕ್ವಶನ್, ಈ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಇದಕ್ಕೆ ಆನ್ಸರ್ ಆಗುತ್ತೆ ಇಶ್ಯೂ ಆಫ್ ಶೇರ್ಸ್ ಆಟ್ ಪರ್, ಇಶ್ಯೂ ಆಫ್ ಶೇರ್ ಆಟ್ ಪ್ರೀಮಿಯಂ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ಈಸ್ ಪ್ರಾಫಿಚರ್ ಆಫ್ ಶೇರ್? ಆಲ್ರೆಡಿ ಹೇಳಿದ್ದೇನೆ. ಸ್ಟೇಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ಸ್ ಕ್ಯಾಪಿಟಲ್. ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರೀಇಶ್ಯೂ ಆನ್ ಪ್ರಾಫಿಚರ್ ಶೇರ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇರ್ಸ್ ಪ್ರಾಫಿಚರ್ಸ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬೀಯಿಂಗ್ ಪ್ರಾಫಿಟ್ ಆನ್ ರೀಇಶ್ಯೂ ಟ್ರಾನ್ಸ್ಫರ್ ಅಂತ ಬರೀಬೇಕು. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್.
ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಯ್ತಾ. ಇವಾಗ 7ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಬೇಸಿಕ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್ ಥ್ರೂ ವಿಚ್ ಕಾರ್ಪೊರೇಟ್ ಮ್ಯಾನೇಜ್ ಕಮ್ಯುನಿಕೇಟ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಟು ದ ಓನರ್ಸ್ ಅಂಡ್ ವೇರಿಯಸ್ ಎಕ್ಸ್ಟರ್ನಲ್ ಪಾರ್ಟೀಸ್. ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಬಹುದು ನಿಮಗೆ. ಇದಕ್ಕೆ ಆನ್ಸರ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ರೆಕಾರ್ಡ್ಸ್, ಫ್ಯಾಕ್ಟ್ಸ್ ಮತ್ತು ಅಕಾರ್ಡಿಂಗ್ ಕನ್ವರ್ಸೇಷನ್ ಫಾಲೋಡ್. ಅದೇ ರೀತಿ ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳಬಹುದು. ಡು ನಾಟ್ ರಿಫ್ಲೆಕ್ಟ್ ಕರೆಂಟ್ ಸಿಚುವೇಶನ್, ನೋ ಕ್ವಾಲಿಟಿವಿಟಿ ಇನ್ಫಾರ್ಮೇಷನ್. ಇದಕ್ಕೆ ಆನ್ಸರ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ. ರೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಕೇಳಬಹುದು ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸರ್ಚ್ ಆ್ಯಂಡ್ ಒಬ್ಲಿಗೇಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇವಾಗ 10ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಕ್ಯಾಶ್ ಫ್ಲೋ. ವಾಟ್ ಈಸ್ ಕ್ಯಾಶ್ ಫ್ಲೋ? Cash flow statement is the statement which shows inflow and outflow cash and cash equivalents from various activities specific period. Mention any 2 activities which are classified as per AS3. Very very important question. Operating activities, investing activities, financing activities. ಆಯ್ತಾ, ಈ 3 ಬರಿಬೇಕಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸ್ಟೇಟ್ ಎನಿ 2 objectives of preparing cash flow statement. Objective ಕೇಳಿದ್ದಾರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದು. To provide useful information about cash flow, to ascertain amount and certainty of cash flow. Very very important. Write any 2 examples for financing activities ಅಂತ ಕೇಳಬಹುದು. Insurance of shares and bonds, borrowing a loan, servicing debt, buying back of shares. ಯಾವುದಾದ್ರು 2 ಬರೀರಿ. What do you mean by investing activities ಅಂತ ಕೇಳಬಹುದು. Very very important. The purchase and sales long-term assets and other business investments within a specific reporting period. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಕೇಳಬಹುದು. ಏನಂತ? ರೆವೆನ್ಯೂ ಫ್ರಮ್ ಆಪರೇಷನ್ ಆರ್ 48,000, ಓಪನಿಂಗ್ ಟ್ರೇಡ್ ರಿಸೀವಬಲ್ 8,000 ಆ್ಯಂಡ್ ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ 6,000. ಕ್ಯಾಲ್ಕುಲೇಟ್ ಕ್ಯಾಶ್ ರಿಸಿಪ್ಟ್ ಫ್ರಮ್ ಕಸ್ಟಮರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆನ್ಸರ್ ನೋಡಿ, ರೆವೆನ್ಯೂ ಫ್ರಮ್ ಆಪರೇಷನ್ ಎಷ್ಟು ಕೊಟ್ಟಿದ್ದಾರೆ? 48,000 ಕೊಟ್ಟಿದ್ದಾರೆ, 48,000. ಓಪನಿಂಗ್ ಟ್ರೇಡ್ ರಿಸೀವಬಲ್ ಎಷ್ಟು ಕೊಟ್ಟಿದ್ದಾರೆ? 8,000. ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ ಎಷ್ಟು ಕೊಟ್ಟಿದ್ದಾರೆ? 6,000. ಆಯಿತಾ, 48,000 8,000 ಎಷ್ಟಾಯಿತು ಸ್ನೇಹಿತರೆ? 56,000 ಆಯಿತು. 56,000 ಆಯಿತು. ಅದರೊಳಗೆ 56,000 ಒಳಗೆ ಇದು ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ ಮೈನಸ್ ಮಾಡಿ ಎಷ್ಟು ಬಂತು? 50,000 ಆನ್ಸರ್.